ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು 7 ಮಿನಿಟ್ಸ್ ಕ್ಲಾಸಸ್. ಈ ವಿಡಿಯೋ ಒಳಗಡೆ ನಾನು ನಿನ್ನೆ ಕ್ರೈಸ್ ಕರ್ನಾಟಕ ರೆಸಿಡೆನ್ಷಿಯಲ್ ಇನ್ಸ್ಟಿಟ್ಯೂಟ್ಸ್ ಎಜುಕೇಷನಲ್ ಸ್ಕೂಲ್ಸ್ ಅಂತ ಏನಿದೆ, ಸೊ ಅದರಿಂದ ನೋಟಿಫಿಕೇಷನ್ ಬಂದಿದೆ, ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್. ಎಲ್ಲ ಸಬ್ಜೆಕ್ಟ್ಸ್ ಇದೆ, ಲೈಕ್ ಕನ್ನಡ, ಇಂಗ್ಲೀಷ್, ಮ್ಯಾಥಮೆಟಿಕ್ಸ್, ಸೊ ಆನ್. ಎಸ್ಪೆಷಲಿ ನಾನು ಕಂಪ್ಯೂಟರ್ ಸೈನ್ಸ್ ರಿಕ್ರೂಟ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ದರ್ ಆರ್ ಟೋಟಲಿ 57 ಪೋಸ್ಟ್ಸ್. ಓಕೆ, ಎಚ್ ಕೆ, ನಾನ್ ಎಚ್ ಕೆ ಅಂತ ಸಪ್ರೇಟ್ ಪೋಸ್ಟ್ ಇದೆ. ನಾನು ನಾನ್ ಎಚ್ ಕೆ ಬಗ್ಗೆ ಮಾತಾಡ್ತಾ ಇದ್ದೀನಿ. 57 ಪೋಸ್ಟ್ಗಳಿದೆ. ಸೊ ಇದ್ರ ಬಗ್ಗೆ ತುಂಬ ಡಿಲೇ ಮಾಡದೆ, ಡ್ರ್ಯಾಗ್ ಮಾಡದೆ, ಬೇಗ ಬೇಗ ನಿಮಗೆ ವಿಷಯನ ಅರ್ಥ ಮಾಡಿಸಿ ಪ್ರಿಪ್ರೇಷನ್ ಕಡೆ ಗಮನ ಕೊಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಸೊ ಎಲಿಜಿಬಿಲಿಟಿ, ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಅಂತ ಈಗಲೇ ಹೇಳ್ಬಿಡ್ತೀನಿ. ಮುಂದೆ ಅದೆಲ್ಲ PDF ಅಲ್ಲಿದೆ, ನೀವು ನೋಡ್ಬೋದು. ಬಟ್ ಆದರೂ ಈಗ ಹೇಳ್ತೀನಿ ನಾನು. BE ಇನ್ ಕಂಪ್ಯೂಟರ್ ಸೈನ್ಸ್, BE ಇನ್ ಇನ್ಫಾರ್ಮೇಷನ್ ಸೈನ್ಸ್ ಇಬ್ಬರು ಎಲಿಜಿಬಲ್ ಇದ್ದಾರೆ. B.Ed ಕಂಪಲ್ಸರಿ ಇಲ್ಲ, TET ಕೂಡ ಬೇಕಾಗಿಲ್ಲ. ಸೆಕೆಂಡ್ ಎಲಿಜಿಬಿಲಿಟಿ ಏನು ಅಂದರೆ BCA ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ದವರು ಕೂಡ ಎಲಿಜಿಬಲ್ ಇದ್ದೀರಿ. ನಿಮ್ಮ ಡಿಗ್ರಿ ಕಂಪ್ಲೀಟ್ ಆಗಿ ಮಾರ್ಕ್ಸ್ ಕಾರ್ಡ್ ಬಂದಿದ್ರೆ ಸಾಕು. B.Ed TET ಏನೂ ಅವಶ್ಯಕತೆ ಇಲ್ಲ. ಇನ್ನೊಂದು BSc ಇನ್ ಕಂಪ್ಯೂಟರ್ ಸೈನ್ಸ್, BSc ವಿತ್ ಕಂಪ್ಯೂಟರ್ ಸೈನ್ಸ್, ಇವರು ಕೂಡ 100% ಎಲಿಜಿಬಲ್ ಇದ್ದೀರಿ. ನೀವು ಇದನ್ನು ಅಪ್ಲಿಕೇಶನ್ ಹಾಕ್ಬೋದು, ಎಕ್ಸಾಮ್ ಬರೀಬೋದು. BSc ಕಂಪ್ಯೂಟರ್ ಸೈನ್ಸ್ ಓದ್ಕೊಂಡವ್ರಿಗೆ ಯೂಶಲಿ PMCS ಓದಿರ್ತೀರಿ, ಫಿಸಿಕ್ಸ್, ಮ್ಯಾಥ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್. ಅವ್ರಿಗೆ ಇದು ಒಂಥರ ಬೋನಸ್ ಇದ್ದಂಗೆ. ಅವರು ಮ್ಯಾಥಮೆಟಿಕ್ಸ್ ಟೀಚರ್ಗೆ ಕೂಡ ಅಪ್ಲಿಕೇಶನ್ ಹಾಕ್ಬೋದು, ಕಂಪ್ಯೂಟರ್ ಸೈನ್ಸ್ ಟೀಚರ್ಗೂ ಕೂಡ ಅಪ್ಲಿಕೇಶನನ್ನು ಹಾಕ್ಬೋದು. ಸೊ ಎಲಿಜಿಬಿಲಿಟಿ ಬಗ್ಗೆ ಇಷ್ಟು ವಿಷಯ ಸಾಕು ಅಂತ ಅನಿಸುತ್ತೆ. ಎಕ್ಸ್ಟ್ರಾ ಡೌಟ್ಸ್ ಏನು ಇಟ್ಕೊಳ್ಳೋದು ಬೇಡ. ಕನ್ನಡದ ಬಗ್ಗೆ ಒಂಚೂರು ಡೌಟ್ಸ್ ಇರುತ್ತೆ ನಿಮಗೆ. ಅಲ್ಲಿ ನೀವು SSLC ವರೆಗೆ ಕನ್ನಡ ಕಲ್ತಿದ್ರೆ ಸಾಕು. PUC ಅಲ್ಲಿ ಇರದೇ ಇದ್ರೂ ನಡೆಯುತ್ತೆ, ಅಥವಾ ಡಿಗ್ರಿಯಲ್ಲಿ ಕಲ್ತಿದ್ರೆ ನಡೆಯುತ್ತೆ, ಅಥವಾ ಕನ್ನಡ ಕಲಿತು ಅದಕ್ಕೆ ಸರ್ಟಿಫಿಕೇಟ್ ತೊಗೊಂಡಿದ್ರು ಕೂಡ ನಡೆಯುತ್ತೆ. ನೋಟಿಫಿಕೇಷನನ್ನು KE ವೆಬ್ಸೈಟಲ್ಲಿದೆ. ನನ್ನ ವಾಟ್ಸಪ್ ಚಾನಲಲ್ಲಿ ಕೂಡ ಅದನ್ನು ಹಾಕಿದ್ದೀನಿ ನಾನು. ಓಕೆ, ಅದು ಡೀಟೇಲ್ ಇದು ಸ್ಕ್ರೀನ್ಶಾಟ್ ಹಾಕಿದ್ದೀನಿ. ವಾಟ್ಸಪ್ ಚಾನಲಲ್ಲಿ PDF ಅಪ್ಲೋಡ್ ಆಗೋದಿಲ್ಲ, ಸ್ಕ್ರೀನ್ಶಾಟ್ ಹಾಕಿದ್ದೀನಿ, ನೀವು ಅದನ್ನು ನೋಡ್ಬೋದು. ಓಕೆ, ಬೇಗ ಬೇಗ ಒಂಚೂರು PDF ಗ್ಲಾನ್ಸ್ ಮಾಡ್ತಾ ಹೋಗೋಣ. ಏನೇನು ಎಲಿಜಿಬಿಲಿಟಿ ಇದೆ, ಏಜ್ ಲಿಮಿಟ್ಸ್ ಏನಿದೆ, ಕಂಪ್ಯೂಟರ್ ಸೈನ್ಸ್ ಎಷ್ಟು ಪೋಸ್ಟ್ಗಳಿದೆ, ಇದನ್ನು ಒಂಚೂರು ನೋಡ್ತಾ ಹೋಗೋಣ. ಇಲ್ಲಿ ಮೊರಾರ್ಜಿ ಸ್ಕೂಲ್ಸ್ ಅಂತ ಏನು ಬರುತ್ತೆ, ಮೊರಾರ್ಜಿ ಸ್ಕೂಲ್ಸು, ಮತ್ತು ಇಲ್ಲಿದೆ ನೋಡಿ ಅಟಲ್ ಬಿಹಾರಿ ವಾಜಪೇಯಿ ಸ್ಕೂಲ್ಸು, ಮೊರಾರ್ಜಿ ಸ್ಕೂಲ್ಸು, ಕಿತ್ತೂರು ರಾಣಿ ಚೆನ್ನಮ್ಮ, ಡಾಕ್ಟರ್ BR ಅಂಬೇಡ್ಕರ್, ಹಾಗೆ ಶ್ರೀಮತಿ ಇಂದಿರಾ ಗಾಂಧಿ, ಈ ರೀತಿ ವಸತಿ ಶಿಕ್ಷಣ ಸಂಸ್ಥೆಗಳು ಅಥವಾ ಸ್ಕೂಲ್ಸ್ಗಳಿದೆ. ಅಲ್ಲಿ ಈ ಎಲ್ಲ ಪೋಸ್ಟ್ಗಳ ರಿಕ್ರೂಟ್ಮೆಂಟನ್ನು ಕಾಲ್ಫಾರ್ಮ್ ಆಗಿದೆ. ಕನ್ನಡ ಭಾಷೆ, ಇಂಗ್ಲೀಷ್, ಹಿಂದಿ, ಗಣಿತ, ವಿಜ್ಞಾನ. ನಾನು ಎಸ್ಪೆಷಲಿ ಗಣಕಯಂತ್ರ ಶಿಕ್ಷಕರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈಗಲೇ ಇನ್ನೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಕ್ರೈಸಲ್ಲಿ ರಿಕ್ರೂಟ್ಮೆಂಟ್ ನಡೀತಾ ಇರೋದು ಬೇರೆ, KPS ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ 2500 ಪೋಸ್ಟ್ ಅಂತ ಏನು ಬಂದಿತ್ತೋ ಅದು ಬೇರೆ. ಅದ್ರ ಸಿಲೆಬಸ್ಸು ಇದ್ರ ಸಿಲೆಬಸ್ಸು ಸೇಮ್ ಇರುತ್ತೋ ಡಿಫ್ರೆಂಟ್ ಇರುತ್ತೋ ಅದು ಗೊತ್ತಿಲ್ಲ. ಸದ್ಯಕ್ಕೆ ಈಗ ಕ್ರೈಸ್ ಬಗ್ಗೆ ಮಾತಾಡ್ತಾ ಹೋಗೋಣ. ಅದು ರಿಕ್ರೂಟ್ಮೆಂಟೇ ಬೇರೆ, ಅದ್ರ ಪ್ರಾಸೆಸ್ ಬೇರೆ ಆಗುತ್ತೆ, ಇದ್ರ ಪ್ರಾಸೆಸ್ಸೇ ಬೇರೆ ಆಗುತ್ತೆ. ಇಲ್ಲಿ 2 ಪೇಪರ್ಗಳಿದೆ, ಒಂದು ಪೇಪರ್ 1, ಪೇಪರ್ 2. ಪೇಪರ್ 1 GK ಇರುತ್ತೆ, ಪೇಪರ್ 2 ನಿಮಗೆ ಸಬ್ಜೆಕ್ಟ್ ಪೇಪರ್ ಇರುತ್ತೆ. ಮುಂದೆ ಅದೆಲ್ಲ ಇದೆ, ಒಂಚೂರು ಗ್ಲಾನ್ಸ್ ಮಾಡ್ತಾ ಬರೋಣ. ಸೊ ಇದೆಲ್ಲ ನಾನು ಸ್ಕ್ರೋಲ್ ಮಾಡ್ತೀನಿ, ನಿಮಗೆ ಡೈರೆಕ್ಟಾಗಿ ಕಂಪ್ಯೂಟರ್ ಟೀಚರ್ ಬಗ್ಗೆ ತೋರಿಸ್ತೀನಿ. ಗಣಕಯಂತ್ರ ಶಿಕ್ಷಕರು ಅಂತ ಇದೆ. ಇಲ್ಲಿ ಇಂಜಿನಿಯರಿಂಗ್ ವಿಷಯದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕು. ಯಾವುದಂದರೆ ಗಣಕ ವಿಜ್ಞಾನ, ಕಂಪ್ಯೂಟರ್ ಸೈನ್ಸ್. ಇನ್ನೊಂದು ಕೂಡ ಕೊಟ್ಟಿದ್ದಾರೆ, ಮಾಹಿತಿ ವಿಜ್ಞಾನ, ಇನ್ಫಾರ್ಮೇಷನ್ ಸೈನ್ಸ್. ಇನ್ನೊಂದ್ಸಲ ಕ್ಲಿಯರ್ ಮಾಡ್ತೀನಿ, ಎಂಜಿನಿಯರಿಂಗ್ ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್, ಇವರಿಬ್ಬರು ಕೂಡ ಈ ಜಾಬ್ಗೆ ಎಲಿಜಿಬಲ್ ಇದ್ದೀರಿ. ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ BCAದವರು ಕೂಡ ಎಲಿಜಿಬಲ್ ಇದ್ದೀರಿ 100%. ಗಣಕ ವಿಜ್ಞಾನದೊಂದಿಗೆ BSc ಅಥವಾ ಅದಕ್ಕೆ ತತ್ಸಮಾನ ಅಂದರೆ ಕೆಲವರು ಗಣಕ ವಿಜ್ಞಾನದೊಂದಿಗೆ BSc ಇಲ್ಲ. 2 ಟೈಪ್ ಇದೆ, ಆಲ್ರೆಡಿ ಹೇಳಿರೋ ಹಾಗೆ. BSc ಇನ್ ಕಂಪ್ಯೂಟರ್ ಸೈನ್ಸ್, BSc ವಿತ್ ಕಂಪ್ಯೂಟರ್ ಸೈನ್ಸ್, ಈ ಇಬ್ಬರು ಎಲಿಜಿಬಲ್. ಸೊ ಡಿಫ್ರೆನ್ಸ್ ಏನಂದರೆ, ಒಂದರಲ್ಲಿ ಫಿಸಿಕ್ಸ್ ಮ್ಯಾಥ್ಸ್ ಜೊತೆಗೆ ಕಂಪ್ಯೂಟರ್ ಸೈನ್ಸ್ ಓದ್ಕೊಂಡಿರ್ತೀರಿ. ಇನ್ನೊಂದರಲ್ಲಿ ಈ BCA ಯಾವ ರೀತಿ ಕೋರ್ಸ್ ಇದೆ ಅದೇ ರೀತಿ ಕಂಪ್ಯೂಟರ್ ಸೈನ್ಸ್ ಕೋರ್ಸ್ ಅಂತ BScಲಿ ಕೂಡ ಇದೆ. ಸೊ ಅವರು ಕೂಡ ಎಲಿಜಿಬಲ್ ಇದ್ದೀರಿ. ನೆಕ್ಸ್ಟ್ ಇನ್ನೊಂದು ರೂಲ್ ಏನಿದೆ ಅಂದರೆ, ಸ್ನಾತಕ ಪದವಿ ಡಿಗ್ರಿ, ಓಕೆ, ಸ್ನಾತಕ ಪದವಿ ಡಿಗ್ರಿಲಿ ಅಥವಾ ಪದವಿ ಪೂರ್ವ ಕೋರ್ಸ್ ಅಂದರೆ PUC ಅಥವಾ SSLCಯಲ್ಲಿ ಕನ್ನಡವನ್ನು ಒಂದು ಭಾಷೆಯನ್ನಾಗಿ ಅಭ್ಯಾಸ ಮಾಡಿರಬೇಕು ಅಥವಾ ಅಂತ ಕೊಟ್ಟಿದ್ದಾರೆ. ಡಿಗ್ರಿದಲ್ಲಿ ಕನ್ನಡ ಓದಿದ್ರೆ ಸಾಕು, ಇಲ್ಲಾಂದರೆ PUCಯಲ್ಲಿ ಓದಿದ್ರು ಕೂಡ ನಡೆಯುತ್ತೆ, ಇಲ್ಲ SSLCವರೆಗೂ ಓದಿದ್ರು ನಡೆಯುತ್ತೆ. SSLCವರೆಗೂ ನೀವು ಕನ್ನಡದಲ್ಲಿ
ಓದಿದ್ರಿ ಅಂದರೆ ಏನು ಕನ್ಫ್ಯೂಷನ್ಸೇ ಬೇಡ. PUCಯಲ್ಲಿ ನೀವು ಹಿಂದಿ ತಗೊಳ್ಳದೇ ಇದ್ರು, ಸಂಸ್ಕೃತ ತಗೊಂಡ್ರು, ಯಾವುದೇ ಲ್ಯಾಂಗ್ವೇಜ್ ತಗೊಂಡಿದ್ರು ಕೂಡ 100% ಯು ಆರ್ ಎಲಿಜಿಬಲ್. SSLCಯಲ್ಲಿ ಕನ್ನಡ ಇದ್ದರೆ ಮುಗೀತು. ಹೋಪ್ ದಿಸ್ ಈಸ್ ಕ್ಲಿಯರ್ ಫಾರ್ ಎವ್ರಿ ಒನ್. ಓಕೆ, ಇನ್ನೂ ಕೂಡ ಇದೆ ಡಿಪ್ಲೊಮಾ, ಕನ್ನಡದಲ್ಲಿ ಡಿಪ್ಲೊಮಾ ಅಂತ ಸರ್ಟಿಫಿಕೇಟ್ ಸಿಗುತ್ತೆ, ಡಿಪ್ಲೊಮಾ ಮಾಡ್ಬೋದು. ಅವರು ಕೂಡ ಎಲಿಜಿಬಲ್. ಅಂದರೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿದವರು ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರೆ, ಇವರು ಕನ್ನಡ ಕಲ್ತಿದ್ದಾರೆ ಅಂತ. ಕಾವ, ಜಾನ, ರತ್ನ ಅಂತೇಳಿ ಈ ರೀತಿ ಕೋರ್ಸ್ ಸರ್ಟಿಫಿಕೇಟ್ ಕೊಡ್ತಾರೆ, ಅವರು ಕೂಡ ಎಲಿಜಿಬಲ್. ಕೆಲವರು ಮರಾಠಿ ಮೀಡಿಯಮಲ್ಲಿ ಓದಿರ್ತೀರಿ, ಬಟ್ ಈ ಸರ್ಟಿಫಿಕೇಟ್ ಪಡ್ಕೊಂಡಿರ್ತೀರಿ, ನೀವು ಕರ್ನಾಟಕದಲ್ಲೇ ಇರ್ತೀರಿ, ನೀವು ಕೂಡ 100% ಎಲಿಜಿಬಲ್ ಇದ್ದೀರಿ. ಇಲ್ಲಿ ಯಾವುದೂ ಡೌಟ್ಸ್ ನಿಮಗೆ ಬೇಡ. ಹೋಪ್ ದಿಸ್ ಇಸ್ ಕ್ಲಿಯರ್. ಇನ್ನು ಏಜನ್ನು ನೋಡೋದಾದರೆ ಆ್ಯಕ್ಚುಲಾಗಿ 35 ಏಜ್ ಜನರಲ್ ಮೆರಿಟ್ಗೆ ಕೊಡಬೇಕಿತ್ತು, ಬಟ್ ಎಲ್ಲರಿಗೂ 5 ಇಯರ್ ರಿಲ್ಯಾಕ್ಸೇಷನ್ ಕೊಟ್ಟಿರೋದ್ರಿಂದ ಮ್ಯಾಕ್ಸಿಮಮ್ ಎಲಿಜಿಬಿಲಿಟಿ 45 ಇಯರ್ಸ್ ಫಾರ್ ಜನರಲ್ ಆ್ಯಂಡ್ 48 ಫಾರ್ ಕ್ಯಾಟಗರಿ 2A, 2B, 3A, 3B. ಆ್ಯಂಡ್ ಕ್ಯಾಟಗರಿ 1 SC ST ದವರಿಗೆ 50 ಇಯರ್ಸ್ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಕೊಟ್ಟಿದ್ದಾರೆ. ಸೊ ಎಕ್ಸಾಮ್ ಯಾವ ರೀತಿ ನಡೆಯುತ್ತೆ, ಇಲ್ಲಿ ನಿಮಗೆ ಎಕ್ಸಾಮ್ಗಿಂತ ಮೊದಲು NCC, ಮಾಜಿ ಸೈನಿಕ ಇವ್ರಿಗೂ ಕೂಡ ಸ್ವಲ್ಪ ರಿಸರ್ವೇಷನ್ಸ್ ಎಲ್ಲ ಇದೆ. ಒಂಚೂರು ಈ PDF ಅನ್ನು ಡೌನ್ಲೋಡ್ ಮಾಡಿಕೊಂಡು ಪ್ಲೀಸ್ ಒಂದ್ಸಲ ಗ್ಲಾನ್ಸ್ ಮಾಡಿ. ನೆಕ್ಸ್ಟ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು 15th, ಅಂದರೆ ಇನ್ನು 4 ದಿವಸ ಬಿಟ್ಟು. ಇವತ್ತು 11th ನಾನು ವಿಡಿಯೋ ಮಾಡ್ತಿರೋದು, ನಿನ್ನೆನೇ ಇದು ರಿಲೀಸ್ ಆಗಿತ್ತು, ನಾನು ನಿನ್ನೆ ಮಾಡ್ಲಿಕ್ಕೆ ಆಗಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಸೊ ನೆಕ್ಸ್ಟ್ ಮಂತ್ 13ವರೆಗೂ ಅಪ್ಲಿಕೇಶನ್ ಹಾಕ್ಬೋದು. 14th ವಿಲ್ ಬಿ ದ ಲಾಸ್ಟ್ ಡೇಟ್, ಅವತ್ತು ಲಾಸ್ಟ್ ಡೇಟ್ ಇದೆ. ಇದನ್ನು ಬಿಟ್ಟರೆ ಸ್ಯಾಲರಿ PA ಸ್ಕೇಲ್ ನೋಡೋದಾದರೆ 54,175 ಇದು ಬೇಸಿಕ್ ಸ್ಯಾಲರಿ. ಇದಕ್ಕೆ HRA, DA ಇದೆಲ್ಲ ಆ್ಯಡ್ ಆಗಿ ಟೋಟಲ್ ಸ್ಯಾಲರಿ ಬೇರೆ ಆಗುತ್ತೆ. ಇದು ಬೇಸಿಕ್ ಸ್ಯಾಲರಿ ನಿಮ್ಮದು. ಮ್ಯಾಕ್ಸಿಮಮ್ ಬೇಸಿಕ್ ಸ್ಯಾಲರಿ ಎಲ್ಲಿವರೆಗೂ ಹೋಗುತ್ತೆ ಅಂದರೆ ಇಲ್ಲೆಲ್ಲ ಡೀಟೇಲ್ಸ್ ಇದೆ, ನಿಮಗೆ ನೋಡ್ತಾ ಹೋಗ್ಬೋದು ನೀವು. ಅರ್ಥ ಆಯ್ತಾ? ಸೊ ಸ್ಯಾಲ್ರಿ ಬಗ್ಗೆ ತುಂಬ ವರಿ ಮಾಡಬೇಡಿ, ಮೊದಲೇ ಜಾಬ್ ಬಗ್ಗೆ ವರಿ ಮಾಡಿರಿ, ಜಾಬ್ ಬಗ್ಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರಿ, ಇವತ್ತಿಂದನೇ ಸ್ಟಾರ್ಟ್ ಮಾಡಿರಿ. ಸೊ ನೆಕ್ಸ್ಟ್ ಸ್ಯಾಲ್ರಿ ಆಟೋಮೆಟಿಕ್ಕಾಗಿ ಬರುತ್ತೆ. ಮೊದಲು ಜಾಬ್ ತೊಗೊಳ್ಳೋದು ಕಡೆ ಯೋಚನೆ ಮಾಡಬೇಕು. ಇದನ್ನು ಬಿಟ್ಟರೆ ಇದು ಅಮೌಂಟ್, ಪೇಯಬಲ್ ಅಮೌಂಟ್, ಜನರಲ್ದವ್ರು ಎಷ್ಟು ಪೇ ಮಾಡಬೇಕು, ಓಕೆ, SC ಎಷ್ಟಿದ್ರೆ ಎಷ್ಟು ಪೇ ಮಾಡಬೇಕು, ವಿಶೇಷ ಚೇತನ ಅಭ್ಯರ್ಥಿಗಳು ಎಷ್ಟು ಪೇ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅದು ಅಮೌಂಟ್ ತೋರಿಸುತ್ತೆ, ಡೋಂಟ್ ವರಿ. ಪರೀಕ್ಷೆ 2 ರೀತಿ ನಡೆಯುತ್ತೆ, ಒಂದು GK ಪೇಪರ್ ಇರುತ್ತೆ, ಇನ್ನೊಂದು ಸಬ್ಜೆಕ್ಟ್ ಪೇಪರ್ ಇರುತ್ತೆ. 2 OMR ಅಲ್ಲೇ ಇರುತ್ತೆ. ಓಕೆ, ಇಲ್ಲಿ ಕೆಳಗಡೆ ಇದೆ, ಮೇಲ್ಕಂಡ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನ್ OMR ಮಾದರಿಯಲ್ಲಿ ನಡೆಸಲಾಗುವುದು. ಲಿಖಿತ ಪರೀಕ್ಷೆಯನ್ನು ರಾಜ್ಯದ ಆಯ್ದ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲಾಗುವುದು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಲಾಗುವ ಪರೀಕ್ಷಾ ಕೇಂದ್ರದ ವಿವರಗಳನ್ನು ನಂತರದಲ್ಲಿ ತಿಳಿಸಲಾಗುವುದು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 2 ರೀತಿ ಪರೀಕ್ಷೆ ನಡೆಯುತ್ತೆ. ಓಕೆ, OMR ಒಂದು ಮೇನ್ ಸಬ್ಜೆಕ್ಟ್, ಒಂದು GK, ಇನ್ನೊಂದು ಮೇನ್ ಸಬ್ಜೆಕ್ಟ್. ಈ ಕನ್ನಡ ಭಾಷಾ ಪರೀಕ್ಷೆ ಯಾರಿಗಿರುತ್ತೆ ಅಂದರೆ ಯಾರ್ದು ಎಲಿಜಿಬಿಲಿಟಿ ಇಲ್ವೋ ಅವರು ಕಂಪಲ್ಸರಿ ಕನ್ನಡ ಪೇಪರನ್ನು ಬರೆದು ಅವರು ನೆಕ್ಸ್ಟ್ ಎಕ್ಸಾಮ್ಗಳನ್ನು ಬರೀಬಹುದು. ಇಲ್ಲಿದೆ ನೋಡಿ, SSLC ಪರೀಕ್ಷೆಯಲ್ಲಿ ಅಥವಾ ರಾಜ್ಯ ಸರ್ಕಾರವು ಅದಕ್ಕೆ ತತ್ಸಮಾನವೆಂದು ಘೋಷಿಸಿದ ಯಾವುದೇ ಪರೀಕ್ಷೆಯಲ್ಲಿ ಅಥವಾ SSLCಗಿಂತ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ ಕನ್ನಡ ವಿಷಯವನ್ನು ಪ್ರಥಮ ಮತ್ತು ದ್ವಿತೀಯ ಭಾಷೆಯಾಗಿ ಅಭ್ಯಸಿಸಿದ್ದರೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಇಂತಹ ಪರೀಕ್ಷೆಗಳನ್ನು ಪಾಸು ಮಾಡಿದರೆ ಅಥವಾ ಆಯೋಗ ಅಥವಾ ಇನ್ನಿತರ ಯಾವುದೇ ಆಯ್ಕೆ ಪ್ರಾಧಿಕಾರವು ಈ ಹಿಂದೆ ನಡೆಸಿದ ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅಂತಹ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆಯಿಂದ ವಿನಾಯಿತಿ ನೀಡಲಾಗುತ್ತದೆ. ಯಾರು ಆಲ್ರೆಡಿ ಕಂಪಲ್ಸರಿ ಕನ್ನಡ ಪೇಪರ್ ಬರೆದು ಕ್ಲಿಯರ್ ಆಗಿ ಸರ್ಟಿಫಿಕೇಟ್ಸ್ ತೊಗೊಂಡಿದ್ದೀರಿ ಅವ್ರಿಗೆ ಇದರ ಅವಶ್ಯಕತೆ ಇಲ್ಲ. ಇದಕ್ಕೆ ನೀವು ಗೈರು ಹಾಜರಾಗಬಹುದು. ಅರ್ಥ ಆಯಿತು? ಯಾರು ಎಲಿಜಿಬಲ್ ಇಲ್ಲ ಅವರಿಗೆ ಮಾತ್ರ ಇದು ಕನ್ನಡ ಭಾಷೆ ಪರೀಕ್ಷೆ ಕಡ್ಡಾಯವಾಗಿ ಬರೀಬೇಕಾಗುತ್ತೆ. ಎಲಿಜಿಬಲ್ ಆದರೆ ಉಳಿದಿರೋ ಸಬ್ಜೆಕ್ಟ್. ಪತ್ರಿಕೆ 1 ಸಿಲೆಬಸ್ ಸ್ಕ್ರೀನ್ ಮೇಲಿದೆ. ಇದು ಕಂಪ್ಲೀಟ್ GK ಪೇಪರು, ಭೂಗೋಳ ಬರುತ್ತೆ. ಓಕೆ, ಮೆನಿ ಥಿಂಗ್ಸ್ ವಿಲ್ ಕಮ್. ಕರೆಂಟ್ ಅಫೇರ್ಸ್ ಬರುತ್ತೆ, ಹಿಸ್ಟ್ರಿ ಬರುತ್ತೆ, ಜಿಯೋಗ್ರಫಿ ಬರುತ್ತೆ, ತುಂಬ ಬರುತ್ತೆ. ಇದನ್ನು ಒಂಚೂರು ನೀವು ಡೀಟೇಲ್ ಆಗಿ ಓದಲೇಬೇಕಾಗುತ್ತೆ. ದೇರ್ ಇಸ್ ನೋ ಅದರ್ ಆಪ್ಷನ್. ಇನ್ನೊಂದು ರೂಲ್ ಈಗಲೇ ಹೇಳ್ತೀನಿ, ನೆಕ್ಸ್ಟ್ ಇದೆ ಬಟ್ ಈಗಲೇ ಹೇಳ್ಬಿಡ್ತೇನೆ. 35% ಇದರಲ್ಲಿ ನೀವು ಸ್ಕೋರ್ ಮಾಡಲೇಬೇಕು, GKಯಲ್ಲೂ ಕೂಡ. ಅದರ ಅರ್ಥ 35 ಮಾತ್ರ ಮಾಡಬೇಕು ಅಂತ ಅಲ್ಲ, 35ಕ್ಕಿಂತ ಜಾಸ್ತಿ ಮಾಡಿದರೆ ನಿಮ್ಮ ಫೈನಲ್ ಸ್ಕೋರಲ್ಲಿ ಹೆಲ್ಪ್ ಆಗುತ್ತೆ. ಒಂದು ವೇಳೆ ನೀವು 35ಕ್ಕಿಂತ ಸ್ಕೋರ್ ಕಡಿಮೆ ಮಾಡಿದರೆ ಸೆಕೆಂಡ್ ಪೇಪರಲ್ಲಿ 100ಕ್ಕೆ 100 ಬೀಳೋ ಥರ ಎಕ್ಸಾಮ್ ಬರೆದಿದ್ರು ಕೂಡ ಸೆಕೆಂಡ್ ಪೇಪರ್ ಅಂದರೆ ಸಬ್ಜೆಕ್ಟ್ ಪೇಪರ್ ವ್ಯಾಲ್ಯುವೇಷನ್ ಆಗೋದಿಲ್ಲ. ಹೋಪ್ ಇಟ್ ಈಸ್ ಕ್ಲಿಯರ್ ಫಾರ್ ಎವ್ರಿ ಒನ್. 35% ಮಿನಿಮಮ್, ಯು ಕ್ಯಾನ್ ಸ್ಕೋರ್ ಮೋರ್ ದೆನ್ ದ್ಯಾಟ್ ಆ್ಯಂಡ್ ದಟ್ ವಿಲ್ ಬಿ ಕೌಂಟೆಡ್ ಇನ್ ಟು ಯುವರ್ ಫೈನಲ್ ರಿಸಲ್ಟ್. ನಿರ್ದಿಷ್ಟ ಪತ್ರಿಕೆ ವಿಷಯವಾರು ಪಠ್ಯಕ್ರಮ ಪ್ರತ್ಯೇಕವಾಗಿ ಪ್ರಕಟಿಸಿದೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ವೆಬ್ಸೈಟಲ್ಲಿ ಸದ್ಯಕ್ಕೆ ಸಿಗ್ತಾ ಇಲ್ಲ, ಅದು ನಾನು ಹುಡುಕಿದೆ
So as soon I'm going to discuss what is the syllabus. ಓಕೆ ಸಿಕ್ಕರೆ ಬಟ್ ನಮಗೆ ರೆಫರೆನ್ಸ್ ಆಗಿ ಲಾಸ್ಟ್ ಇಯರ್ ಸಿಲೆಬಸ್ ಇದೆ. ಸಿ ಪ್ರೋಗ್ರಾಮ್, ಡೇಟಾ ಸ್ಟ್ರಕ್ಚರ್, ಆಪರೇಟಿಂಗ್ ಸಿಸ್ಟಮ್, ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆಪರೇಟಿಂಗ್ ಸಿಸ್ಟಮಲ್ಲಿ ಕೊನೆಯಲ್ಲಿ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಟು C++, ಡೇಟಾಬೇಸ್ ಮ್ಯಾನೇಜ್ಮೆಂಟ್, ನೆಟ್ವರ್ಕಿಂಗ್ ಕೂಡ ಇದೆ. ಅದರಲ್ಲಿ ಡೀಟೇಲ್ ಆಗಿ ನೋಡ್ರಿ. ಒಂದು ವರ್ಷದ ಹಿಂದ್ಗಡೆ ನಾನು ಸಿಲೆಬಸ್ ಬಗ್ಗೆ ಡಿಸ್ಕಷನ್ ಮಾಡಿ ಒಂದು ವಿಡಿಯೋ ಹಾಕಿದ್ದೆ, ಬೇಕಿದ್ರೆ ಇದರ ಡಿಸ್ಕ್ರಿಪ್ಷನ್ ಅದನ್ನು ಕೂಡ ಆ್ಯಡ್ ಮಾಡಿರ್ತೀನಿ. ಆ ವಿಡಿಯೋ ನೋಡ್ಕೊಳ್ಳಿ, ಅದರಲ್ಲಿ ನಿಮಗೆ ಸಿಲೆಬಸ್ ಕಾಪಿ ಸಿಗುತ್ತೆ. ಓಕೆ, ಸೊ ಇದು ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಮಾತಾಡೋದಾದ್ರೆ ಈ 35% ಆಲ್ರೆಡಿ ಹೇಳಿದ್ದೀನಿ. ನೆಗೆಟಿವ್ 4 ಆಪ್ಷನ್ ಇರುತ್ತೆ, 4ಅಲ್ಲಿ ಒಂದು ಕರೆಕ್ಟ್ ಇರುತ್ತೆ. ಒಂದು ವೇಳೆ ನಿಮ್ಗೆ ಅದು ಆನ್ಸರ್ ಗೊತ್ತಿರಲಿಲ್ಲ ಅಂದರೆ 5ನೇ ಆಪ್ಷನ್ ಕೂಡ ಇರುತ್ತೆ. 5ನೇ ಆಪ್ಷನ್ನು ನಮಗೆ ಗೊತ್ತಿಲ್ಲ ಅಂತ ಮಾರ್ಕನ್ನು ಮಾಡಬೇಕು, 5ನೇ ಆಪ್ಷನ್. ಓಕೆ, ತಪ್ಪು ಆನ್ಸರ್ಗೆ 0.25 ಕಟ್ ಆಗುತ್ತೆ, ಅಂದರೆ 4 ತಪ್ಪು ಆನ್ಸರ್ಗೆ 1 ಡಿಡಕ್ಟ್ ಆಗುತ್ತೆ. ಆ ರೀತಿ ನೀವು ಒಂದು ವೇಳೆ ಯಾವುದೋ ಆನ್ಸರ್ ಗೊತ್ತಿಲ್ಲ ಅಂತ ಖಾಲಿ ಬಿಟ್ಟರೂ ಕೂಡ 0.25 ನೆಗೆಟಿವ್ ಮಾರ್ಕಿಂಗ್ ನಿಮಗೆ ಬರುತ್ತೆ. ಯಾಕಂದರೆ 5ನೇ ಆಪ್ಷನನ್ನು ಚೂಸ್ ಮಾಡಲೇಬೇಕು. ಗೊತ್ತಿರದೇ ಇದ್ದರೆ 5ನೇ ಆಪ್ಷನನ್ನು ಚೂಸ್ ಮಾಡಬೇಕು. ಹೋಪ್ ಯು ಹ್ಯಾವ್ ಗಾಟ್ ದಿಸ್. ಓಕೆ, ನೆಕ್ಸ್ಟ್ ಇಲ್ಲಿ ಅರ್ಹತಾ ಷರತ್ತುಗಳಿದೆ. ನೀವು ಇಂಡಿಯನ್ಸ್ ಆಗಿರಬೇಕು, ಅದೆಲ್ಲ ಏನು ತುಂಬ ವರಿ ಮಾಡೋದು ಬೇಡ. ಜಾತಿ ಮತ್ತು ಮೀಸಲಾತಿ ಪ್ರಮಾಣ ಪತ್ರಗಳು, ಕನ್ನಡ ಮಾಧ್ಯಮ, ಗ್ರಾಮೀಣ, ಜಾತಿ, ಇನ್ಕಮ್, ಈ ಎಲ್ಲ ಪ್ರಮಾಣ ಪತ್ರಗಳನ್ನು ನೀವು ಅಪ್ಲಿಕೇಶನ್ ಹಾಕೋ ಕೊನೆ ದಿನಾಂಕಕ್ಕಿಂತ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರಬೇಕು. PDF ಒಂದ್ಸಲ ಡೌನ್ಲೋಡ್ ಮಾಡಿ ಓದಿ. ನಾನು ಹೇಳಿದ್ದೀನಿ, ಇದನ್ನು ಬಿಟ್ಟರೆ ಎಕ್ಸ್ಟ್ರಾ ಏನೂ ಇಲ್ಲ, ಎಕ್ಸ್ಟ್ರಾ ಓದೋ ಅವಶ್ಯಕತೆ ಕೂಡ ಆ್ಯಕ್ಚುಲ್ ಆಗಿಲ್ಲ. ಬಟ್ ನಿಮ್ಮ ಕ್ಲಾರಿಟಿಗೆ ನೀವು ಒಂದ್ಸಲ ಪೂರ್ತಿ PDF ಓದಿ ಇವತ್ತಿಂದ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ಕಂಪ್ಯೂಟರ್ ಸೈನ್ಸ್ ಪೇಪರ್ ಏನಿರುತ್ತೆ ಅದನ್ನು ನಾನು ಕ್ಲಾಸಸ್ ಆಲ್ರೆಡಿ ಯೂಟ್ಯೂಬಲ್ಲಿ ಮಾಡಿ ಪೋಸ್ಟ್ ಮಾಡ್ತಾ ಇದ್ದೇನೆ. 4-5 ಕ್ಲಾಸ್ ಆಗಿದೆ. ಇನ್ನು ಕಮ್ಮಿಂಗ್ ಕ್ಲಾಸ್ಗಳನ್ನು ಇನ್ನೊಂದು 15-20 ಕ್ಲಾಸ್ ಯೂಟ್ಯೂಬಲ್ಲಿ ಬರುತ್ತೆ. ಸೊ ಆದಷ್ಟು ಬೇಗ ಟೆಸ್ಟ್ ಸೀರೀಸು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು, ಓಕೆ, ಆಮೇಲೆ ಸಿಲೆಬಸ್ಸು, ಡಿಸ್ಕಷನ್ಸು, ವೀಡಿಯೋಸ್ ಎಲ್ಲ ನಮ್ಮದು ಓನ್ ಆ್ಯಪಲ್ಲೇ ಕೂಡ ನಿಮಗೆ ಲಭ್ಯ ಆಗುತ್ತೆ. ಇನ್ನು 10-15 ದಿನದಲ್ಲಿ ನಿಮಗೆ ಆ್ಯಪ್ ಅವೈಲೇಬಲ್ ಆಗುತ್ತೆ. ಅವಾಗ ನಾನು ಇನ್ನೊಂದ್ಸಲ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಬೇಕು. ಪೇಡ್ ಇರುತ್ತೋ ಫ್ರೀ ಇರುತ್ತೋ, ಎಷ್ಟು ಫ್ರೀ ಇರುತ್ತೆ ಎಷ್ಟು ಪೇಡ್ ಇರುತ್ತೆ ಎಲ್ಲ ಆವತ್ತೆ ನಿಮಗೆ ಇನ್ನೊಂದ್ಸಲ ನಾನು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಓಕೆ, ಸೊ ಎಲ್ಲ ಡಾಕ್ಯುಮೆಂಟ್ಸ್, ಗ್ರಾಮೀಣ, ಕನ್ನಡ ಮಾಧ್ಯಮ, ಕಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಎಲ್ಲವನ್ನು ಅಪ್ಲಿಕೇಶನ್ ಹಾಕೋ ಕೊನೆಯ ದಿವಸಕ್ಕಿಂತ ಮೊದಲೇ ರೆಡಿ ಇಟ್ಕೊಂಡಿರಬೇಕು. ನೀವು ಅಪ್ಲಿಕೇಶನ್ ಬಗ್ಗೆ ಸದ್ಯಕ್ಕೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ಮೊದಲೇ ಎಲ್ಲ ಡಾಕ್ಯುಮೆಂಟ್ಗಳನ್ನು ರೆಡಿ ಮಾಡ್ಕೊಳ್ಳಿ. ರೆಡಿ ಆದಮೇಲೆ ಅಪ್ಲಿಕೇಶನನ್ನು ಪ್ರೊಸೀಡ್ ಮಾಡಿ. First you start from today itself preparing for all the documents whatever necessary for you for your reservation. Be prepared and then you have to get into applications. Okay, so this is all about rules, eligibility and all these things. So I think it is clear to you. ಓಕೆ, ನಮ್ಮ ವಾಟ್ಸಪ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ BCA ಕಂಪ್ಲೀಟ್ ಮಾಡಿದ್ದಾರೆ, BE ಇನ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಮಾಡಿದ್ದಾರೆ, ಅಂದರೆ ಕಂಪ್ಯೂಟರ್ ಸೈನ್ಸಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ, ಇನ್ಫಾರ್ಮೇಷನಲ್ಲಿ ಮಾಡಿದ್ದಾರೆ, ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಧನ್ಯವಾದ.